ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. CWRC ಆದೇಶದ ಪ್ರಕಾರ ಇವತ್ತಿನಿಂದ 15 ದಿನಗಳ ಕಾಲ ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನ ಬಿಡುವಂತಹ ತೀರ್ಮಾನಕ್ಕೆ ಈಗಾಗಲೇ ಬಂದಿದೆ. ಸೊ ಅದರಂತೆ ರಾಜ್ಯ ಸರ್ಕಾರ ನೀರನ್ನ ಬಿಡುವಂತ ಕೆಲಸಕ್ಕೆ ಮುಂದಾಗಿದೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಸಿಗ್ತಾ ಇದೆ. ಸರ್ಕಾರದ ಈ ಒಂದು ನಿಲುವಿಗೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ವಿರೋಧನೂ ಕೂಡ ಕೇಳಿಬರ್ತಾ ಇದೆ. ಒಂದಷ್ಟು ಕನ್ನಡ ಪರ ಹೋರಾಟಗಾರರು, ರೈತ ಸಂಘಟನೆಗಳು ಎಲ್ಲವೂ ಕೂಡ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬಾರದು ಅನ್ನುವಂತಹ ಒಂದು ಮನವಿಯನ್ನ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ಟಿ.ಎ. ನಾರಾಯಣಗೌಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ CWRC ಆದೇಶ ಮಾಡಿದೆ, ಅದರ ಪ್ರಕಾರ ಮೂಲಗಳ ಹೇಳ್ತಾ ಇರುವಂತದ್ದು ಇವತ್ತಿಂದನೇ ತಮಿಳುನಾಡಿಗೆ ನೀರನ್ನ ಬಿಡ್ತಾ ಇದೆ ಅಂತ ಹೇಳಿ, ಏನ್ ಹೇಳ್ತೀರಿ ಸರ್? ಬಹುಶಃ ಇವತ್ತಿನಿಂದ ಕರ್ನಾಟಕದ ಡ್ಯಾಮುಗಳಿಂದ ನೀರು ಬಿಡ್ತಾ ಇದ್ದಾರೆ ಅನ್ನೋದು ಅಧಿಕೃತವಾದ ಮಾಹಿತಿ ಇಲ್ಲ. ಆದರೆ ಈ ರಾಜ್ಯದ ದುರಂತ ಏನಪ್ಪಾ ಅಂದ್ರೆ, ಪ್ರತಿ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನೀರಿಲ್ಲದೆ ಇದ್ದಾಗ ಕರ್ನಾಟಕ ವಿರೋಧಿ ಆದೇಶಗಳು, ತೀರ್ಪುಗಳು ಕರ್ನಾಟಕದಕ್ಕೆ ಒಂದು ರೀತಿಯ ಮರಣ ಶಾಸನವಾಗಿ ನಮಗೆ ಹೊರೆಯಾಗುವಂಥದ್ದು. ಇವತ್ತು ದಿನಕ್ಕೆ 3500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಿ ಅಂತ ಹೇಳಿ ಇವತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಮಾಡಿದೆ. ಕನಿಷ್ಠ ಇಂಥ ಆದೇಶಗಳನ್ನು ಮಾಡುವಾಗ ಕರ್ನಾಟಕಕ್ಕೆ ಒಂದು ನಿಯೋಗವನ್ನು ಕಳಿಸಿ ಕರ್ನಾಟಕದ ಕಾವೇರಿಯ ಪ್ರದೇಶದಲ್ಲಿರುವಂಥ ಡ್ಯಾಮುಗಳಲ್ಲಿ ಎಷ್ಟು ನೀರಿದೆ, ನಮ್ಮ ಆದೇಶ ಮಾಡಿದ್ರೆ ಅವರು ಎಷ್ಟು ನೀರನ್ನ ತಮಿಳುನಾಡಿಗೆ ಕೊಡಬಹುದು ಅಂತ ಹೇಳಿ ಒಂದು ನಿಯೋಗ ಬಂದು ಇಲ್ಲಿ ಸಮೀಕ್ಷೆ ಮಾಡಿ ಆಮೇಲೆ ತೀರ್ಪು ಕೊಟ್ರೆ ಆ ತೀರ್ಪಿಗೊಂದು ಗೌರವ ಇರುತ್ತೆ. ಏಕಾಏಕಿ ಅಂತ ಯಾವ ತೀರ್ಮಾನಗಳನ್ನು ತಗೊಳ್ಳದೆ ನೀವು ದೆಹಲಿಯಲ್ಲಿ ಕೂತ್ಕೊಂಡು ಆದೇಶ ಮಾಡಿಬಿಟ್ರೆ ನಾವು ಎಲ್ಲಿಂದ ಇಲ್ಲದ ನೀರನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಇದನ್ನ ಅರ್ಥ ಮಾಡ್ಕೋಬೇಕು. ಈಗಾಗಲೇ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನೀರಾಗಿಲ್ಲ ಸರ್, ಮಳೆ ಆಗಿಲ್ಲ. ಈಗ ಡ್ಯಾಮಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆ ಇದೆ. 95% ಜನ, ಬೆಂಗಳೂರಿನ ಜನ ಕಾವೇರಿ ನೀರನ್ನೇ ನಂಬ್ಕೊಂಡಿರುವಂತದ್ದು. ಸೊ ಇಂಥ ಸಂದರ್ಭದಲ್ಲಿ ನೀರನ್ನ ಹರಿಸಿದ್ರೆ ಎಷ್ಟು ಸಮಸ್ಯೆ ಆಗತ್ತೆ ಅಂತ. ಬಹುಶಃ ನಮ್ಮ KRS ಅಲ್ಲಿ ಇವತ್ತು ಇರುವ ನೀರಿನ ಪ್ರಮಾಣ ಕೇವಲ 12 TMC. ಒಂದು ತಿಂಗಳಿಗೆ ಬೆಂಗಳೂರಿಗೆ ಕುಡಿಯುವ ನೀರಿಗಾಗಿ ಪ್ರತಿ ತಿಂಗಳು 3 TMC ನೀರು ಬೇಕಾಗತ್ತೆ. ಇವತ್ತು ನಮ್ಮ ರಾಜ್ಯದ ರೈತರಿಗೆ ರಾಜ್ಯ ಸರ್ಕಾರ ಕರೆ ಕೊಡುತ್ತೆ, ಮಳೆ ಇಲ್ಲದೆ ನೀರಿಲ್ಲದ ಕಾರಣ ನೀವು ಬೆಳೆಯನ್ನ ಬೆಳಿಬೇಡಿ, ದಯವಿಟ್ಟು ಮುಂಗಾರನ್ನ ನಿಲ್ಲಿಸಿ ಅಂತೇಳಿ ರಾಜ್ಯ ಸರ್ಕಾರ ಆದೇಶ ಮಾಡುತ್ತೆ. ಇನ್ನೊಂದು ಕಡೆ ತಮಿಳುನಾಡಿನ ಪ್ರಭಾವಕ್ಕೆ ಮಣಿದು ನೀರು ಕೊಡುವಂತ ತೀರ್ಮಾನ ಮಾಡಿದ್ರೆ ಈ ನಾಡಿನ ರೈತರ ಶಾಪ, ಈ ನಾಡಿನ ರೈತರ ಹೋರಾಟ ಬುಗಿಲೆದ್ರೆ ಯಾವ ಸರ್ಕಾರವೂ ಉಳಿಯಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಭಾರಿ ಒಳ್ಳೆಯದು. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಡ್ಯಾಮಲ್ಲಿ ಇರೋದು ಕೇವಲ ಇವತ್ತು 7ರಿಂದ 8 TMC ನೀರು. ಅದರಲ್ಲಿ ಒಂದು ತಿಂಗಳಿಗೆ 3 TMC ನೀರು ಬೆಂಗಳೂರು ಕುಡಿಯೋ ನೀರು ಕೊಟ್ರೆ 4-4.5 TMC ನೀರು ನಮ್ಮ ಡ್ಯಾಮಲ್ಲಿ ಉಳಿಯುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಕೊಡಿ ಅಂತ ಆದೇಶ ಮಾಡುವಂತ ಕಾವೇರಿ ನಿಯಂತ್ರಣ ಸಮಿತಿ ತಮ್ಮ ಆದೇಶವನ್ನ ವಾಪಸ್ ತಗೊಂಡ್ರೆ ಭಾರಿ ಒಳ್ಳೆಯದು. ಹಾಗೆ ನಮ್ಮ ರಾಜ್ಯ ಸರ್ಕಾರ ಹಿಂದೆ 91ರಲ್ಲಿ ಬಂಗಾರಪ್ಪನವರೇನು ಇಂಥ ಕಾಲದಲ್ಲಿ ಅವರ ಎಲ್ಲ ಆದೇಶಗಳನ್ನು ಧಿಕ್ಕರಿಸಿ ನಿಂತ್ರಲ್ಲ, ಹಾಗೆ ಮಾನ್ಯ DK ಶಿವಕುಮಾರ್ ಅವರು ಸಹ ಕರ್ನಾಟಕದ ರೈತರ ಹಿತಕ್ಕಾಗಿ, ಕರ್ನಾಟಕದ ಹಿತಕ್ಕಾಗಿ ಅಂತ ಆದೇಶಗಳನ್ನು ಧಿಕ್ಕರಿಸಿ ನಿಲ್ಲುವಂಥದ್ದು ಆಗಬೇಕು.
ಆಗತ್ತಾ ಸರ್? ಯಾಕೆಂತಂದ್ರೆ ಬಂಗಾರಪ್ಪ ಅವರ ಸರ್ಕಾರದಲ್ಲಿ ಅವರು ಮೊದಲ ಬಾರಿಗೆ ಸಚಿವರಾಗಿದ್ರು. ಸೊ ಅವರ ಆದರ್ಶಗಳನ್ನ ನಾನು ಫಾಲೋ ಮಾಡ್ತೀನಿ ಅಂತ ಪ್ರತಿ ಬಾರಿನೂ ಕೂಡ ಹೇಳ್ತಾರೆ. ಸೊ ಈ ವಿಚಾರದಲ್ಲೂ ಕೂಡ ಅದು ಫಾಲೋ ಆಗತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಬಂಗಾರಪ್ಪನವರು DK ಶಿವಕುಮಾರ್ ಅವರ ಗುರುಗಳು. ಅವರ ಸಚಿವ ಸಂಪುಟದಲ್ಲಿ ಮೊದಲನೇ ಬಾರಿ ಮಂತ್ರಿಯಾದವರು. ಹಾಗಾಗಿ ಗುರುವಿನ ದಾರಿಯನ್ನ ಶಿಷ್ಯ ಹಿಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಕರ್ನಾಟಕದ ಜನ ಇವತ್ತು ನೀರಿಲ್ದಲೆ ಪರದಾಡುವಂತ ಸಂದರ್ಭದಲ್ಲಿ ತಮಿಳುನಾಡನ್ನ ಹೋಲೈಸ್ಲಿಕ್ಕೋಸ್ಕರ ಕರ್ನಾಟಕದ ರೈತರ ಹಿತವನ್ನ ಬಲಿ ಕೊಟ್ಟು ನೀರು ಕೊಟ್ಟಿದ್ದೆ. ಆದ್ರೆ ಬಹುಶಃ ಕರ್ನಾಟಕದ ಜನ ಯಾವತ್ತೂ ನಿಮ್ಮ ಸರ್ಕಾರವನ್ನ ಸಹಿಸಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್ಕಾರದ ಮುಂದೆ ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರ ಏನಿದೆ ಅದರ ಮುಂದೆ ನಮ್ಮ ಅಹವಾಲುಗಳನ್ನ ನಾವು ಸಲ್ಲಿಸಬೇಕಾಗತ್ತೆ. ತಕ್ಷಣ ರಾಜ್ಯ ಸರ್ಕಾರ ತಮ್ಮ ವಕೀಲರ ಮುಖಾಂತರ ಆ ನಮ್ಮ ಇವತ್ತಿನ ಪರಿಸ್ಥಿತಿಯನ್ನ ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರಕ್ಕೆ ಅರಿವು ಮೂಡಿಸುವಂತ ಕೆಲಸ ಮಾಡಬೇಕಾಗತ್ತೆ, ಮನವಿ ಮಾಡುವಂತ ಕೆಲಸ ಮಾಡಬೇಕಾಗತ್ತೆ. ಅದು ಮಾಡಲಿ ಅಂತ ಹೇಳಿ ನಾನು ಕರ್ನಾಟಕ ಸರ್ಕಾರವನ್ನ ಒತ್ತಾಯಿಸ್ತೀನಿ. ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರ ಏನಾದ್ರೂ ಇವತ್ತಿನ ಸಂದರ್ಭಕ್ಕೆ ಕರ್ನಾಟಕದ ರೈತರನ್ನ ಹಿತವನ್ನ ಬಲಿ ಕೊಟ್ಟು ನೀರು ಬಿಟ್ರೆ 91ರಲ್ಲಿ ಹೇಗೆ ಅವತ್ತು ಇಡೀ ಕರ್ನಾಟಕ ಬುಗಿಲಿ ಹೇಳ್ತೋ ಆ ಪರಿಸ್ಥಿತಿ ಇವತ್ತಿನ ಕಾಲಕ್ಕೆ ಆಗುತ್ತೆ. ಹಾಗಾಗಿ ಮಾನ್ಯ ಶಿವಕುಮಾರ್ ಅವರು ಭಾರಿ ಎಚ್ಚರಿಕೆಯಿಂದ ಈ ತೀರ್ಮಾನವನ್ನ ತಗೋಬೇಕು ಅಂತ ಹೇಳಿ ಅವರಿಗೆ ಮನವಿ ಮಾಡ್ತೀನಿ. ಇನ್ನೊಂದು ತಮಿಳುನಾಡು ಕೇಳ್ತಾ ಇರುವಂತದ್ದು ಬೆಳೆಗಳಿಗೆ ನೀರು ಬಿಡಿ ಅಂತ ಹೇಳಿ, ರಾಜ್ಯ ಕೇಳ್ತಾ ಇರುವಂತದ್ದು ನಮಗೆ ಕುಡಿಯೋಕೆ ನೀರು ಕೊಡಿ ಅಂತ ಹೇಳಿ. ಕುಡಿಯೋ ನೀರಿಗಿಂತ ಇಂಪಾರ್ಟೆಂಟ್ ಬೆಳೆಗಳಿಗೆ ಕೊಡುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು ಒಂದು ಪ್ರಶ್ನೆ ಸರ್. ಹೌದು, ಭಾರಿ ಪ್ರಮುಖವಾಗಿ ಕುಡಿಲಿಕ್ಕೆ ನಾವು ಪ್ರಾಧಾನ್ಯತೆ ಕೊಡಬೇಕಾಗುತ್ತೆ. ಅದನ್ನ ಎಷ್ಟೋ ಬಾರಿ ಕಾವೇರಿ ಪ್ರಾಧಿಕಾರ, ನಿಯಂತ್ರಣ ಸಮಿತಿ ಇಂಥವೆಲ್ಲವೂ ಸಹ ಹೇಳಿದಂತ ಮಾತುಗಳು. ಪ್ರಮುಖವಾಗಿ ಕುಡಿಯುವ ನೀರಿಗಾಗಿ ಆದ್ಯತೆ ಕೊಡಬೇಕು, ನಂತರ ಕೃಷಿಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ. ಕರ್ನಾಟಕದಲ್ಲಿ ಕುಡಿಯುವ ನೀರಿಗೆ ಇವತ್ತು ಕಷ್ಟವಾಗಿರುವಂತ ಕಾಲದಲ್ಲಿ ನೀವು ತಮಿಳುನಾಡಿಗೆ ಎರಡನೇ ವ್ಯವಸಾಯಕ್ಕೋಸ್ಕರ ನೀರು ಕೊಡಿ ಅಂತ ಕೇಳಿದ್ರು ಎಷ್ಟು ಮಟ್ಟಿಗೆ ಸರಿಯಾಗುತ್ತೆ. ಹಾಗಾಗಿ ತಮಿಳುನಾಡಿನ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಎಲ್ಲಾ ಕಾಲಕ್ಕೂ ಕರ್ನಾಟಕದ ವಿರುದ್ಧ ಕೇಂದ್ರದಲ್ಲಿ ಭಾರಿ ದೊಡ್ಡ ಲಾಬಿ ಮಾಡ್ತಾ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಈಗಲಾದ್ರೂ DK ಶಿವಕುಮಾರ್ ಅವರು ಅರ್ಥ ಮಾಡಿಕೊಂಡು ನಿಮ್ಮ ವಕೀಲರ ಮುಖಾಂತರ, ಯಾಕೆಂದ್ರೆ ಪ್ರತಿ ಸಂದರ್ಭದಲ್ಲೂ ಕರ್ನಾಟಕ ಸರ್ಕಾರ 100 ಕೋಟಿಯನ್ನ ಕಾವೇರಿಯ ವಿಚಾರದಲ್ಲಿ ವಾದ ಮಾಡಲಿಕ್ಕೋಸ್ಕರ ಲಾಯರ್ಗಳಿಗೆ ಹಣ ಕೊಡುತ್ತೆ. ಆದ್ರೂ ಸಹ ಇವತ್ತವರೆಗೂ ಕಾವೇರಿ ವಿಚಾರದಲ್ಲಿ ನಮ್ಮ ಪರವಾಗಿ ಎಲ್ಲೂ ಸಹ ಒಂದು ತೀರ್ಪು ಹೊರಗಡೆ ಬಂದಿದ್ದ ಇತಿಹಾಸ ಇಲ್ಲ. ಹಾಗಾಗಿ ನಮ್ಮ ವಕೀಲರಿಗೆ ನಮ್ಮ ರಾಜ್ಯದ ಕಾನೂನು ತಜ್ಞರ ಮುಖಾಂತರ ಸರಿಯಾದ ಮಾಹಿತಿಯನ್ನು ಕೊಟ್ಟು ಸರಿಯಾದ ರೀತಿಯಲ್ಲಿ ವಾದ ಮಾಡಲಿಕ್ಕೆ ಹೇಳಬೇಕಾಗುತ್ತೆ. ಹಾಗಾಗಿ ನಮಗೆ ಉಳಿದಿರೋದು ಒಂದು ಬಾಕಿ, ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ನಮ್ಮ ಕೋರಿಕೆಯನ್ನ ಇಡಬೇಕಾಗುತ್ತೆ. ನಮ್ಮ ವಕೀಲರು ಅಲ್ಲಿ ವಾದವನ್ನ ಮಂಡಿಸಬೇಕಾಗುತ್ತೆ. ಇದಿಷ್ಟು ಕರವೇ ರಾಜ್ಯಾಧ್ಯಕ್ಷ ಆಗಿರುವಂತಹ ಟಿ ಎನ್ ನಾರಾಯಣಗೌಡ ಹೇಳ್ತಾ ಇರುವಂತಹ ಮಾತು. ಈ ಹಿಂದೆ 1991ರಲ್ಲಿ ಯಾವ ರೀತಿಯಾದಂತಹ ಒಂದು ತೀರ್ಮಾನಕ್ಕೆ ಅಂದಿನ ಸರ್ಕಾರ ಬಂದಿತ್ತು, ಅದೇ ಒಂದು ತೀರ್ಮಾನವನ್ನ ಕೈಗೊಂಡು ರಾಜ್ಯದ ರೈತರ ಹಿತವನ್ನ ಕಾಪಾಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡ್ತಿದ್ದಾರೆ. ಒಂದು ವೇಳೆ ಆ ಒಂದು ನಿಯಮವನ್ನ ಪಾಲನೆ ಮಾಡಲಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಭುಗಿಲೇಳುವಂತಹ ರೈತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ರಾಜ್ಯಾದ್ಯಂತ ಒಂದು ಹೋರಾಟನೂ ಕೂಡ ಆರಂಭ ಆಗುತ್ತೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನ ಕೊಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.